ಸ್ನೇಹಿತರೆ, ನೀವು ಒಂಟಿತನ ಕಳೆಯುವುದಕ್ಕೆ ಡೇಟಿಂಗ್ ಆ್ಯಪ್ಗಳನ್ನು ಬಳಸ್ತಾ ಇದ್ದೀರಾ? ಅಪರಿಚಿತ ಸುಂದರಿಯರ ಜೊತೆ ಆನ್ಲೈನ್ ಚಾಟಿಂಗ್, ವಿಡಿಯೋ ಕಾಲಿಂಗ್ ಮಾಡೋ ಕ್ರೇಜ್ ನಿಮಗಿದೆಯಾ? ಹಾಗಾದರೆ ಹುಷಾರ್. ಬೆಂಗಳೂರಿನಲ್ಲಿ ಈಗ ಡೇಂಜರ್ ಡೇಟಿಂಗ್ ದಂಧೆ ಶುರುವಾಗಿದೆ. ಪ್ರೀತಿ ಅಥವಾ ಮಾಯಾಜಾಲ ಮಾಡೋಕೆ ಹೋಗಿ ಇದ್ದಬದ್ದ ಮಾನ ಮರ್ಯಾದೆ ಮತ್ತು ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳೋ ಪರಿಸ್ಥಿತಿ ಬಂದಿದೆ. ವೈಟ್ ಫೀಲ್ಡ್ ಸೈಬರ್ ಠಾಣೆಯಲ್ಲಿ ದಾಖಲಾಗಿರೋ ಈ 3 ಭಯಾನಕ ಕೇಸ್ಗಳು ಕೇಳಿದರೆ ನೀವು ನಿಜಕ್ಕೂ ಇವತ್ತೇ ಡೇಟಿಂಗ್ ಆ್ಯಪ್ ಡಿಲೀಟ್ ಮಾಡಿಬಿಡ್ತೀರಾ. ಮೊದಲನೇ ಘಟನೆ, ಮಾರ್ತಹಳ್ಳಿಯ 26 ವರ್ಷದ IT ಉದ್ಯೋಗಿಯೊಬ್ಬರು ಜಸ್ಟ್ ಟೈಮ್ ಪಾಸ್ಗಂತ ಟಿಂಡರ್ ಆ್ಯಪನ್ನು ಡೌನ್ಲೋಡ್ ಮಾಡಿರ್ತಾರೆ. ಅಲ್ಲಿ ಸಾನ್ವಿ ಅನ್ನೋ ಹುಡುಗಿಯ ಪರಿಚಯ ಆಗಿಬಿಡುತ್ತೆ. ಚಾಟಿಂಗ್ ವಾಟ್ಸಪ್ಗೆ ಶಿಫ್ಟ್ ಆಗುತ್ತೆ. ಆಕೆ ವಿಡಿಯೋ ಕಾಲ್ ಮಾಡಿ ತುಸು ಬೆತ್ತಲಾಗ್ತಾಳೆ. ಈಗ ಯುವಕ ಬಟ್ಟೆ ಬಿಚ್ಚುವಂತೆ ಪ್ರಚೋದಿಸುತ್ತಾಳೆ. ಕಾಮದ ಅಮಲಿನಲ್ಲಿ ಯುವಕ ಬೆತ್ತಲಾದ ಕ್ಷಣ ಆ ವಿಡಿಯೋ ರೆಕಾರ್ಡ್ ಆಗೇ ಬಿಡುತ್ತೆ. ಮರುದಿನ ಬೆಳಗ್ಗೆ ಶುರುವಾಗಿದ್ದೇ ಅಸಲಿ ಆಟ. ಹಣ ಕೊಡ್ತೀಯಾ ಅಥವಾ ವಿಡಿಯೋ ವೈರಲ್ ಮಾಡಿಬಿಡ್ಲಾ ಅನ್ನೋ ಬ್ಲ್ಯಾಕ್ ಮೇಲ್. ಮರ್ಯಾದೆಗೆ ಹೆದರಿ ಆ ಯುವಕ ಬರೋಬ್ಬರಿ 5,16,000 ರೂಪಾಯಿ ಆಕೆ ಅಕೌಂಟ್ಗೆ ಹಾಕೇ ಬಿಡ್ತಾನೆ. ಈಗ ಪೊಲೀಸ್ ಮೆಟ್ಟಲಿ. ಇದು ಸಾಲದು ಅಂತ ಇನ್ನೊಬ್ಬ 25 ವರ್ಷದ ಯುವಕ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸುಂದರಿಯರ ಫೋಟೋ ನೋಡಿ ಮರಳಾಗ್ಬಿಡ್ತಾನೆ. ಕಾಲ್ ಗರ್ಲ್ಸ್ ಬೇಕು ಅಂತ ಹೋದವನಿಗೆ ಮುಂಗಡವಾಗಿ 2,500 ರೂಪಾಯಿ ಕಟ್ಟಿಸ್ಕೊಂಡಿರ್ತಾರೆ. ನಂತರ ಅನುಮಾನ ಬಂದು ಹಣ ವಾಪಸ್ ಕೇಳಿದರೆ ಆತನ ಫೋಟೋವನ್ನೇ ಅಶ್ಲೀಲವಾಗಿ ಮಾರ್ಫ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀವಿ ಅಂತ ಬೆದರಿಸ್ಬಿಡ್ತಾರೆ. ಹೀಗೆ ಹೆದರಿದ ಆತನಿಂದ ಒಟ್ಟು 1,47,000 ರೂಪಾಯಿ ಲಪಟಾಯಿಸಿದ್ದಾರೆ. ವೀಕ್ಷಕರೇ, 3ನೇ ಕೇಸ್ ಇನ್ನೂ ವಿಚಿತ್ರ. ಇಲ್ಲಿ ಬ್ಲ್ಯಾಕ್ ಮೇಲ್ ಇಲ್ಲ, ಆದರೆ ಆಸೆ ಇದೆ. ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಹರ್ಷಿತಾ ಅನ್ನೋ ಯುವತಿ ತಾನು ಷೇರು ಮಾರ್ಕೆಟ್ನಲ್ಲಿ ಎಕ್ಸ್ಪರ್ಟ್ ಅಂತ ನಂಬಿಸ್ಬಿಡ್ತಾಳೆ. ಆಕೆಯ ಮಾತು ಕೇಳಿದ 37 ವರ್ಷದ ವ್ಯಕ್ತಿಯೊಬ್ಬ ಲಾಭದ ಆಸೆಗೆ ಬಿದ್ದು ಹಂತ ಹಂತವಾಗಿ ಬರೋಬ್ಬರಿ 38 ಲಕ್ಷ ರೂಪಾಯಿ ಕಳೆದುಕೊಂಡು ಬಿಡ್ತಾನೆ. ಪ್ರೀತಿ ಹುಡುಕಲು ಹೋಗಿ ಜೀವನಾಂಶದಲ್ಲಿ ಉಳಿತಾಯದ ಹಣವನ್ನೇ ಕಳೆದುಕೊಂಡಿರ್ಬಿಡ್ತಾನೆ. ಸ್ನೇಹಿತರೆ, ನೆನಪಿರಲಿ, ವರ್ಚುವಲ್ ಜಗತ್ತಿನಲ್ಲಿ ಕಾಣುವುದೆಲ್ಲ ಸತ್ಯವಲ್ಲ. ಅಪರಿಚಿತರ ಜೊತೆ ನಗ್ನವಾಗ್ಬಿಡಬೇಡಿ. ಆನ್ಲೈನ್ ಗೆಳತಿಯರ ಜೊತೆ ಹೂಡಿಕೆ ಮಾಡಬೇಡಿ. ಅವರ ಮಾತುಗಳನ್ನು ನಂಬೇಡಿ. ನೀವು ಆದಷ್ಟು ಎಚ್ಚರವಾಗಿರಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ.